ರೈತರು ದುಡ್ಡು ತಗೊಂಡು ನುಂಗ್ಬೇಕಾದ್ರೆ ಗೊತ್ತಾಗಲ್ಲ, ಈಗ ಜಾಬ್ ನಿಮ್ ತೊಂದರೆ ಬಂದಾಗ ಗೊತ್ತಾಗ್ತಾ ಇದೆ. ಅಲ್ಲ ಸ್ವಾಮಿ, ಫೇಕ್ ಇನ್ಶೂರೆನ್ಸ್ ನ ಮಾಡ್ತೀವಿ ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡಿ ನೆಮ್ಮದಿ ಕೇಂದ್ರದವರು. ನಿರ್ಮಿತಿ ಕೇಂದ್ರದವರ? ಹೌದು, ಪ್ರಧಾನ ಮಂತ್ರಿ ಗ್ರಾಮ್ ಗೊತ್ತು. ಅದರಲ್ಲಿ ನಮ್ ಬಗ್ಗೆ ಅಲಿಗೇಷನ್ ಇಲ್ಲ. ಒಂದ್ ನಿಮಿಷ, ಇವ್ರ ಬಗ್ಗೆ ಏನ್ ಕಾಣ್ಲಿಲ್ವ ನಂಗೆ. ನಾ ಬಿ ಗ್ರಾಜುಯೇಟ್. ಅದಕ್ಕೆ ಮಾಡಬಾರ್ದು ಅಂತಿದ್ಯಾ ತಪ್ಪು? ನಾನು ಬೆಂಗಳೂರಲ್ಲಿ ಇದ್ದೆ, ನಮ್ ಬ್ರದರ್ ಮಾಡಿದ್ದಾರೆ ಅಂತ ಹೇಳಿ. ಅಮೌಂಟ್ ಎಲ್ಲ Your accused number 2 ಅಮೌಂಟ್ ಇವ್ರ ಅಕೌಂಟ್ ಬಂದಿದ್ಯಾ? ಬಂದಿದೆಲ್ಲ ಅವರು, ಬಿಕಾಸ್ ಈಸ್ permission is obtained in his name. No. 200+ farmers ನಿರ್ಮಿತಿ ಕೇಂದ್ರ ನೀವೇನು? ನಮ್ದಿ ಕೇಂದ್ರ ನಮ್ ಏನಿಲ್ಲ. ನಾವು 2019 ನಲ್ಲಿ BE ಮುಗಿಸಿ ಬೆಂಗಳೂರಲ್ಲಿ ಜಾಬ್ ಅಲ್ಲಿ ಇದೀನಿ. ನನ್ನ ಹೆಸರಲ್ಲಿ ನಮ್ ಬ್ರದರ್ ತಗೊಂಡು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂತ ಅಲ್ಲಿಗೆ. ನಿಮ್ಮ ಅಕ್ಯೂಸ್ ನಂಬರ್ 1 ಬ್ರದರ್ ಅಲ್ವಾ? ನಮ್ ಬ್ರದರ್. ಆಮೇಲೆ ಅದು ಅವ್ರ ಫೋಟೋ ಹಾಕಿದಾರೆ, ಅವ್ರ ಹೆಸರು ಹಾಕಿದಾರೆ Annex 68 ಅಲ್ಲಿ. ಅವ್ರು ತಗೊಂಡೋಗಿ ಅವ್ರು ಪೇಮೆಂಟ್ ಮಾಡೋದು. ಲಾಸ್ಟಿಗೆ ಅವ್ರು ನಿಮ್ಮ ಅಕೌಂಟ್ಗೆ ಯಾಕೆ ಬಂತು? ನಮ್ಮ ಅಕೌಂಟಿಗೆ ಬಂದಿಲ್ಲ. ನಾಟ್ ಎ ಪೈ? ಇಲ್ಲ ಸ್ವಾಮಿ, ಪೇಜ್ ನಂಬರ್ 25 ಅಲ್ಲಿ ನಮ್ ಬ್ರದರ್ ಅಕೌಂಟ್, ಅದು ಅಮೌಂಟ್ ಕೊಟ್ಟಿರೋದು ನಮ್ ಬ್ರದರ್ ಅಕೌಂಟಿಗೆ. ಇದಕ್ಕೆ ರಿಜಿಸ್ಟರ್ ಆಗಿರೋದೇ ಇವ್ರ ಹೆಸರು. ಅದು ಆನ್ಲೈನ್ ಅಲ್ಲಿ ಮಾಡ್ಬೇಕು, ಸಿಸ್ಟಮ್ ಅಲ್ಲಿ ನಮ್ಮ ಹೆಸರು ಕೊಟ್ಕೊಂಡು ಮಾಡ್ಬಿಟ್ಟಿದ್ದಾರೆ ಅವ್ರು. ನಾನು ಇಲ್ಲಿ ಮದುವೆ ಆಗಿದ್ದೀನಿ, ಬೆಂಗಳೂರು ಸೆಟ್ಲ್ ಆಗಿದ್ದೀನಿ, ಕಂಪನಿಲಿ ಕೆಲಸ ಮಾಡ್ತಿದ್ದಾರೆ, ವೆರಿಫಿಕೇಶನ್ ಮಾಡಿದಾಗ ಪ್ರಾಬ್ಲಮ್. ನನ್ಗೆ ಅದು ಗೊತ್ತೇ. ಈ ಕಂಪ್ಲೇಂಟ್ ಆದ್ಮೇಲೆ ಗೊತ್ತು ನಮ್ಮ ಫಾದರ್ಗೆ. ನಾಗರಿಕ ಸೇವಾ ಕೇಂದ್ರ ಎಷ್ಟು ಕೊಟ್ಟಿದ್ದೀರಾ? ಇವರು 4,900 ರೂಪಾಯಿ ಒಬ್ರು ಕಂಪ್ಲೇಂಟ್ ಅಂತ ಹೇಳ್ತಾರೆ, ಬೇರೆಯವ್ರದ್ದು ಇದೆ ಅಂತ ಹೇಳ್ತಾರೆ. ಅವ್ರದ್ದೆಲ್ಲ ಅವ್ರ ಫಾದರ್. ಎಷ್ಟಿದೆ ಜಗದೀಶ್? 200+ people. 200+ people ಫಾರ್ಮರ್ಸ್. ಹೌದು. ಅಲ್ಲಿ ಕೆಲವ್ರದೆಲ್ಲ ನಮ್ಮ ಫಾದರ್ ಸೆಟಲ್ ಮಾಡಿದಾರಂತೆ, ಇನ್ನೊಂದು 5-6 ಜನದ್ದು ಮಾತ್ರ ಇದೆ ಅಂತ ಅವ್ರು ಹೇಳ್ತಾರೆ. ಸೆಟಲ್ ಮಾಡ್ಬಿಡಿ ಮತ್ತೆ ಅದನ್ನು. ಅವ್ರ ಬ್ರದರ್ ಫಾದರ್ ಮಾಡ್ತಾರೆ ಸ್ವಾಮಿ. ಮಾಡ್ಕೊಳ್ಳಿ. ನಂದೇನಂತಂದ್ರೆ ನಿಮ್ ಸ್ಟೇ ಮಾಡ್ಬಿಟ್ರೆ ಅವ್ರು ಮಾಡಲ್ಲ. ಅಲ್ಲ, ಮಾಡ್ತಾರೆ. ಅಲ್ಲ ಈಗ ನಮ್ದು ಕಂಪ್ನಿ ಜಾಬ್ ಮಾಡ್ತಾ ಇದೀನಿ, ಮಾಡಿ. ಈಗ ನಮ್ ಪ್ರಾಬ್ಲಮ್ ಏನು ಆಗಲ್ಲ, ಎಲ್ಲ ದುಡ್ಡು ಕೊಟ್ಬಿಡಿ ವಾಪಸ್, ಪ್ರಾಬ್ಲಮೇ ಆಗಲ್ಲ. ಅಲ್ಲ, ನಮ್ ಬ್ರದರ್ ಫಾದರ್ ಕೊಡ್ತಾರೆ, ಕೊಟ್ಬಿಡಿ. ಅಲ್ಲ ಅವ್ರು ಕೊಟ್ಮೇಲೆ ಮೂವ್ ಮಾಡಿ, ನಾನು ಸ್ಟೇ ಮಾಡ್ತೀನಿ ಆಮೇಲೆ. ಅಲ್ಲ, ನಾನು ಒಂದ್ ಸಿಗ್ನೇಚರ್ ಹಾಕಿ ನಂಗೆ ನಿರ್ಮಿತಿ ಕೇಂದ್ರ ನಿಮ್ಮ ಹೆಸರಲ್ಲೇ ಇರೋದು. ಅಲ್ಲ, ನಮ್ ಬ್ರದರ್ ತಗೊಂಡಿದ್ದಾರೆ. ಅದು ಯಾರು ಹೆಸರಲ್ಲಿ ಇದೆಯಾ? ಅಲ್ಲ, ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸರ್, ಹಂಗಂತಾನೆ. ಈಗ ಇನ್ ಎಷ್ಟು ಬಾಕಿ ಇದೆ ಫಾರ್ಮರ್ಸ್ ಕೊಡೋದು ದುಡ್ಡು? 8 ಜನ ಅಂತ ಹೇಳ್ತಾರೆ, ಕೆಲವೆಲ್ಲ ರಿಲೇಟಿವ್ಸ್ ಅವರೇ ಇರೋದ್ರಿಂದ ಅವ್ರದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಕೊಟ್ಬಿಟ್ಟು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಬಿಡಿ. ಅಲ್ಲ, ಅಟ್ಲೀಸ್ಟ್ ಒಂಚೂರು ಸ್ಟೇ ಮಾಡಿ. ಇಲ್ಲ, ಒಂಚೂರು ಮಾಡಕ್ಕಾಗಲ್ಲ, ಪ್ರಾಬ್ಲಮ್. ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಬಿಡಿ. ಇವ್ರಿಗೆ ಇಲ್ಲಿ ಜಾಬ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆಗ್ಲಿ ಬಿಡಿ, ಆದ್ರೆ ಗೊತ್ತಾಗೋದು. ರೈತರು ದುಡ್ಡು ತಗೊಂಡು ನುಂಗ್ಬೇಕಾದ್ರೆ ಗೊತ್ತಾಗಲ್ಲ, ಈಗ ಜಾಬ್ ನಿಮ್ ತೊಂದರೆ ಬಂದಾಗ ಗೊತ್ತಾಗ್ತಾ ಇದೆ. ಅಲ್ಲ ಸ್ವಾಮಿ, I have completed my BE in 2019. ಎಷ್ಟು ಹೇಳಿದ್ರೆ ನಾನು ME ಮಾಡ್ತೀನಿ ಈಗ. ಅಲ್ಲ ಇಲ್ವಲ್ಲ, ಮತ್ತೆ ನಾನು ಮೂಡುಬಿದರ್ ಎಜುಕೇಶನ್ ಮಾಡಿದ್ದೆ, ಹೈಸ್ಕೂಲ್ PUC ಎಲ್ಲ. ಆಮೇಲೆ BE ಬೆಂಗಳೂರಲ್ಲಿ ಮಾಡಿದ್ದೆ. ಆಮೇಲೆ ಇಲ್ಲಿ ಜಾಬ್ ಮಾಡ್ಕೊಂಡು ನಾನು ಇಲ್ಲಿ. Why did you lend your name for a fraudulent act? ನನ್ನ ಹೆಸರು ನನ್ನ ನಾಲೆಡ್ಜ್ ಇಲ್ಲ. ನಿರ್ಮಿತಿ ಕೇಂದ್ರ ಯಾರು? ನಿಮ್ಮ ಹೆಸರು ತಾನೇ ಇರೋದು. ನನ್ನ ಹೆಸರು ಇದೆ, ನಂಗೆ ನಾಲೆಡ್ಜ್ ಇಲ್ಲ, ತಗೊಂಡಿದ್ದಾರೆ ನಮ್ಮ ಬ್ರದರ್ ಅಂತ ಹೇಳಿ. ಕೇಳಿ, ಅಲ್ಲ ಕೇಳಿದೀವಿ ಸ್ವಾಮಿ, ಹೇಳಿದೀವಿ, ಎಲ್ಲ ಕೊಟ್ಬಿಡಿ. ನಾನು ಕ್ಲಿಯರ್ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಕ್ಲಿಯರ್ ಮಾಡಿದ್ಮೇಲೆ ಬನ್ನಿ. ಅಷ್ಟರೊಳಗಡೆ ಇಲ್ಲಿ ಜಾಬ್ ಪ್ರಾಬ್ಲಮ್ ಆದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಜಲ್ದಿ ಕ್ಲಿಯರ್ ಮಾಡಿಸ್ಬಿಡಿ, ಎಲ್ಲ ಜಾಬ್ ಪ್ರಾಬ್ಲಮ್ ಆಗಲ್ಲ. ಅಲ್ಲ, ಒಂದು ಸ್ಟೇಕ್ ರೈತರ ದುಡ್ಡು ಸರ್. ಅಲ್ಲ, ರೈತರ ದುಡ್ಡು ಕೊಡ್ತಾರೆ ಸ್ವಾಮಿ, ಕ್ಲಿಯರ್ ಮಾಡ್ತಾರೆ ನಮ್ಮ ಬ್ರದರ್. ನಮ್ ಪ್ರಾಬ್ಲಮ್ ನನ್ ಜಾಬ್ ಪ್ರಾಬ್ಲಮ್ ಆದ್ರೆ ರೈತರ ದುಡ್ಡು ಕೊಡೋದ್ ನೀವು. ನಮ್ ಬ್ರದರ್ ಮಾಡಿದ್ಕೆ ನಾನ್ ಫೇಸ್ ಮಾಡ್ಬೇಕು. ಏನ್ ಸರ್, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್, ಏನ್ ಮಾಡಕ್ಕಾಗಲ್ಲ. ಎಸ್ ಸರ್, ಒಂದು ಶಾರ್ಟ್ ಡೇಟ್ ಕೊಟ್ರಿ ಸ್ವಾಮಿ, ನಾನು ಕೇಳ್ಬಿಟ್ಟು ಮಾತಾಡ್ತೀನಿ. The petitioner is accused number 2. Lordship, kindly issue notice to the complainant. ಅದು ಅವರು ಬರಲಿ ನೋಡೋಣ, ಅವಾಗ ಸೆಟ್ಲ್ ಆಗಿದ್ರೆ ಅವ್ರು ಹೇಳ್ಬಿಟ್ರೆ ಇವ್ರು ನಮ್ದಾರ. ಹೌದು ಮಾಡ್ತೀವಿ. The petitioner is accused number 2 is alleged of offense punishable under section 318 of the BNS, which is section 420 of the earlier regime, the IPC. The allegation against the petitioner is that in his name a Nirmiti Kendra is set up. The Kendra has hoodwinked farmers to the tune of 200 by taking their money. The innocent farmers have fallen prey to the ploy of the accused number 1 petitioner or others. The learned counsel for the petitioner submits that the father and the brother who ran the Kendra are returning all the amounts that had been taken by the farmers, and 8 or 10 remain. Therefore, if the petitioner would place on record of all the money being returned back to the farmers of whatever they have taken and cheated them, it is only then this court would consider a grant of an interim order qua this petitioner. The learned counsel for the petitioner projects that in the light of the charge sheet being filed, in the light of the crime being the case being registered, the petitioner's job is at stake. Be that as it may,
In the event clearance of all the amount happens, the case itself would be closed. ಯಾವತ್ ಬೇಕು sir? ಫೆಬ್ರವರಿ. List the matter on 6th February, one additional SPP, two emergent notice. Yes.